ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಮತಾ ಸೈನಿಕ ದಳದ ಹೋರಾಟಕ್ಕೆ, ಸಮತಾ ಸೈನಿಕ ದಳದ ಹೋರಾಟಕ್ಕೆ, ಸಂವಿಧಾನ ವಿರೋಧಿ ಪಿಡಿಒಗೆ ಏಳು ಧಿಕ್ಕಾರ. ಜೈ ಭೀಮ್, ಜೈ ಭೀಮ್. ನನ್ನ ಹೆಸರು ನಾರಾಯಣಪ್ಪ ಅಂತ. ನಾವು ಬಂದ್ರಳ್ಳಿ ಗ್ರಾಮದ ವಾಸಿ ಮತ್ತು ನಾನೊಬ್ಬ ನಿವೃತ್ತ ಅಧಿಕಾರಿ. ಆದರೆ ಈ ಬಂದ್ರಳ್ಳಿ ಗ್ರಾಮ ನಮ್ಮ ಈ ಗೌಡಗೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುತ್ತೆ. ಈ ಗೌಡಗೆರೆ ಗ್ರಾಮ ಪಂಚಾಯತಿಗೂ ಮತ್ತು ಬಂದ್ರಳ್ಳಿಗೂ ಸುಮಾರು 6 ಕಿಲೋಮೀಟ್ರ್ ದೂರ ಇದೆ. ಆದರೆ ಪಕ್ಕದಲ್ಲೇ 1 ಕಿಲೋಮೀಟ್ರ್ ಅಂತರದಲ್ಲಿ ಹಳೇಹಳ್ಳಿ ಗ್ರಾಮ ಪಂಚಾಯತಿ ಇದೆ. ಇಲ್ಲಿನ ಅಧಿಕಾರಿಗಳು ಅಥವಾ ಬೇರೆ ಯಾವ ರೀತಿಯಿಂದ ಅದನ್ನು ಎಲ್ಲರೂ ದಲಿತರಿರೋ ಒಂದು ಗ್ರಾಮನೇ 6 ಕಿಲೋಮೀಟ್ರ್ ವ್ಯಾಪ್ತಿಗೆ ಒಳಪಡಿಸಿದ್ದಾರೆ. ಇದು ಮೊದಲನೇ ತಪ್ಪು. ಇದು ವೈಜ್ಞಾನಿಕನೋ ಅವೈಜ್ಞಾನಿಕನೋ ಗೊತ್ತಿಲ್ಲ, ಆದರೆ ಆ ಊರಿಗೆ ಮೂಲ ಸೌಕರ್ಯಗಳಿಲ್ಲ. ಇದರ ಬಗ್ಗೆ ಸಾಕಷ್ಟು ಮನವಿಗಳನ್ನು ಕೊಟ್ಟಿದ್ದರೂ ಸಹ ಈ ಗೌಡಗೆರೆ ಗ್ರಾಮ ಪಂಚಾಯತಿ PDO ಆಗಲಿ ಅಧಿಕಾರಿಗಳಾಗಲಿ ಯಾರೂ ಮಾಡಲಿಲ್ಲ. ಹೈಕೋರ್ಟ್ ಹೋಗಿ ನನ್ನ ಸ್ವಂತ ಪೆನ್ಷನ್ ದುಡ್ಡಿಂದಾನೇ ಆ ಊರಿಗೆ ಏನೇನು ಮೂಲ ಸೌಕರ್ಯ ಬೇಕೋ ಎಲ್ಲನೂ ಆದೇಶ ಮಾಡ್ಕೊಂಡು ಬಂದರು. 11/3/2020 ಈ ಹೈಕೋರ್ಟ್ ಆದೇಶ ಮಾಡಿದೆ. ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಎಲ್ರಿಗೂ ಆದೇಶ ನೀಡಿ 2 ತಿಂಗಳ ಒಳಗಾಗಿ ಆ ಊರಿಗೆ ಎಲ್ಲ ಮೂಲಭೂತ ಸೌಕರ್ಯಗಳು ಕೊಡಬೇಕು ಅಂತ ಹೇಳ್ಬಿಟ್ಟು ಆದೇಶ ನೀಡಿದರೂ ಸಹ ಯಾರೂ ಮಾಡಲಿಲ್ಲ. ಆದರೆ ಇದೇ ಒಬ್ಬ PDO ಮತ್ತು ಇವರು ಸರ್ವೆ ಆಗಿಲ್ಲ ಹೇಳ್ತಾ ಇದ್ರು. ಆದರೆ ಅದೇ ದಿನ ಸರ್ವೆ ಅಧಿಕಾರಿಗಳು ಬಂದು, ಕಂದಾಯ ಇಲಾಖೆ ಅಧಿಕಾರಿಗಳು ಬಂದು ಆ ಊರನ್ನು ಸರ್ವೆ ಮಾಡಿ ಗಡಿಗಳನ್ನು ಗುರುತಿಸಿ ಈಗಿರಬೇಕಂತ ಲೋಕೇಶ್ PDO ಅವರಿಗೆ ಅವರ ಇದರಲ್ಲೇ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಆದರೆ ಇವರು ಇಷ್ಟು ವರ್ಷಗಳಾದ್ರೂ ಮಾಡಲಿಲ್ಲ. ಇವ್ರ ಅಭ್ಯಾಸ ಒಂದೇ, ದಲಿತ ವಿರೋಧಿ ನೀತಿ ಇವ್ರ ಹತ್ರ ಇರೋದು. ಈತ ಒಬ್ಬ ಕಂಪ್ಯಾನ್ಷನೇಟ್ ಗ್ರೌಂಡ್ ಮೇಲೆ ಕೆಲಸಕ್ಕೆ ಬಂದಿರೋಂಥ ಅಧಿಕಾರಿ. 2018 ಸರ್ಕಾರದ ಆದೇಶ ಪ್ರಕಾರ ಈತನಿಗೆ ಆ ಹುದ್ದೆ ಬರಬೇಕು ಅಂತ ಅನ್ನೋ ಇದರಲ್ಲಿ ಇಲ್ಲ. ಆದರೂ ಸಹ ಅದು ಯಾವ ರೀತಿ ಬಂದ ಅನ್ನೋದು ಗೊತ್ತಿಲ್ಲ. ಬಂದು ಜನರಿಗೆ ಸೇವೆ ಮಾಡೋದೆಲ್ಲ ಈತ ತುಂಬ ತೊಂದರೆ ಕೊಡ್ತಾ ಇದ್ದಾನೆ. ಮತ್ತು ನಾವು ಸ್ಮಶಾನಕ್ಕೆ ಚರಂಡಿ ನೀರಲ್ಲಿ ಹೋಗಬೇಕು. ಸ್ಮಶಾನಕ್ಕೆ ಹೋಗ್ಬೇಕಾಗಿದ್ದರೆ ಊರಿನ ತುಂಬ ಮರಗಳಿದೆ, ಹಾವುಗಳು ಬರುತ್ತೆ. ಸುತ್ತಮುತ್ತ ಎಲ್ಲ ಬೇರೆಯವರದ್ದು ಮನೆಗಳು ಕಟ್ಕೊಂಡಿದ್ದಾರೆ ಅವರ ಸ್ವಂತ ಜಮೀನುಗಳಲ್ಲಿ. ಅವರಿಗೆಲ್ಲ 140 ಅಡಿ 150 ಅಡಿ ಕೊಟ್ಟಿದ್ದಾರೆ. ದಲಿತರಿಗೆ ಮಾತ್ರ 20 ಅಡಿ 30 ಅಡಿ ಜಾಗ ಕೊಟ್ಟಿದ್ದಾರೆ. ಅವರಿಗೆಲ್ಲ 140 ಅಡಿ ಕೊಟ್ಟಿದ್ದಾರೆ. ಎಲ್ಲ ದಾಖಲೆಗಳು ತಿದ್ದಿದ್ದಾರೆ. ಇವ್ರ ದಾಖಲೆಗಳನ್ನು EO ಅವರಿಗೆ ಎಲ್ಲ ಸಮೇತ ಕೊಟ್ಟಿದ್ದೀವಿ. ಅವರು ಪರಿಶೀಲನೆ ಮಾಡಲಿಲ್ಲ. ಸಾಕಷ್ಟು ಮನವಿಗಳು ಕೊಟ್ಟಿದ್ದೀವಿ EO ಅವರಿಗೆ. ಇವ್ರು ಮಾಡ್ತಾ ಇರೋ ಕೆಲಸಗಳು ಅಕ್ರಮಗಳು, ಒಂದೇ ರಸ್ತೆಗೆ 4 ಸಾರಿ ಇವರು ರಸ್ತೆ ಮಾಡಿ ದುಡ್ಡು ತಗೊಂಡಿರೋದು, ಮತ್ತು ಕುರಿ ಶೆಡ್ಡು ಕೋಳಿ ಶೆಡ್ಡು ಅಂತ ಹೇಳ್ಬಿಟ್ಟು ಸುಮಾರು 2-3 ಕೋಟಿ ರೂಪಾಯಿ ಅಷ್ಟು ಅನುದಾನ ಇಲ್ಲಿಂದ ಪಂಚಾಯತಿಂದ ಬಿಡುಗಡೆ ಆಗಿದೆ. ಆದರೆ ಒಂದು ಇದರಲ್ಲೂ ಕೂಡ ಎಲ್ಲೂ ಸರಿಯಾಗಿಲ್ಲ. ಇದನ್ನು ಸಮಗ್ರ ತನಿಖೆಯಿಂದ ಮಾಡಿದ್ರೆ ಗೊತ್ತಾಗುತ್ತೆ ಇವ್ರ ಬಂಡವಾಳ. ಮತ್ತು ನಮ್ಮ ಗ್ರಾಮಕ್ಕೆ ಸುಮಾರು 25-35 ಲಕ್ಷ ರೂಪಾಯಿ ಖರ್ಚು ಅಂತ ತೋರಿಸ್ತಾರೆ. ಆದರೆ ಅಲ್ಲಿ ಆಗಿರೋದು ಒಂದೂ ಇಲ್ಲ. ಅಧಿಕಾರಿಗಳು, ನಾನು ಎಲ್ಲ ಅಧಿಕಾರಿಗಳನ್ನು ಭೇಟಿ ಮಾಡಿ ಮಾನವ ಹಕ್ಕುಗಳ ಅವರು ಆಯೋಗಕ್ಕೂ ಹೋಗಿ ಮತ್ತು ಲೋಕಾಯುಕ್ತ ಕೊಟ್ಟಿದ್ದೀವಿ ಇವ್ರ ಮೇಲೆ ದೂರು. ಆದರೂ ಏನು ಇವರು ಯಾವುದೇ ಥರದ ಒಂದು ಕ್ರಮನೂ ಯಾರೂ ತಗೊಳ್ತಾ ಇಲ್ಲ. ಲೋಕಾಯುಕ್ತಕ್ಕೆ ಇವರು ಡಿರ್ಲಿಕ್ಷನ್ ಆಫ್ ಡ್ಯೂಟಿ ಅಂತ ನಮೂದು ಮಾಡ್ಕೊಂಡಿದ್ದಾರೆ. ಆದರೆ ಇದೇ ನಮ್ಮ ಆ ಕಾಲೋನಿಗೆ ಒಬ್ಬ ಜಲಗಾರನಿಲ್ಲ. ಯಾರನ್ನೋ ಮಾಡಿದ್ದೇವೆ ಅಂತ ಹೇಳ್ತಾರೆ. ಹಿಂದೆ ಅವರು 2016ರಲ್ಲಿ ಒಬ್ಬ ಜಲಗಾರನ ಅಲ್ಲೇ ಊರಿನವ್ರನ್ನ ನೇಮಕ ಮಾಡಿದರು. ಅವ್ರಿಗೆ ಚೆಕ್ ಕೊಟ್ಟಿದ್ದಾರೆ, ಸಂಬಳ ಕೊಡ್ತಾಯಿದ್ರು. ಈಗ ನೀವು ಫೋಟೋಗಳು ನೋಡ್ಬೋದು, ಆ ಪ್ಯಾನಲ್ ಬೋರ್ಡಲ್ಲಿ ಒಂದೇ ಒಂದು ಫೀಸ್ ಕೂಡ ಇಲ್ಲ, ಡೈರೆಕ್ಟ್ ಮಾಡಿದ್ದಾರೆ. ಯಾರಾದರೂ ಅದನ್ನು ಆನ್ ಮಾಡೋಕ್ಕೆ ಹೋದರೆ ಅವ್ರು ಅಲ್ಲೇ ಸತ್ತೋಗ್ತಾರೆ ಅಂಥ ಪರಿಸ್ಥಿತಿ ಇದೆ. ಇದನ್ನು ಅಧಿಕಾರಿಗಳು ಬಂದು ನೋಡಿದ್ದಾರೆ. ಮತ್ತು 2ನೇ ಸಾರಿನೂ ರೀಸೆಂಟಾಗಿ 1 ತಿಂಗಳ ಹಿಂದೆ ಊರನ್ನು ಸರ್ವೆ ಮಾಡಿಸಿದ್ದೀವಿ. ಸರ್ವೆ ಮಾಡಿಸಿದಾಗಲೂ ಕೂಡ ಈತ ಅವತ್ತೇ ಹೇಳ್ತಾ ಇದ್ದ, ನಾವು ಬಾರ್ಡರ್ ಹಾಕ್ಬಿಡ್ತೀವಿ, ಒತ್ತುವರಿ ಮಾಡಿರೋಂಥವ್ರು ನಾನು ಇದನ್ನು ಮಾಡ್ಕೊಳ್ತೀನಿ ಅಂತ. ಆದರೆ ಆ ಕಡೆ ಬರಲೇ ಇಲ್ಲ. ಅಧಿಕಾರಿಗಳು ಬಂದಾಗ ಅವರಿಗೆ ತೋರಿಸ್ಕೊಳ್ಳೋದಕ್ಕೆ ಕ್ಲೀನ್ ಮಾಡಿದ್ದೀವಿ ಅಂತ ಫೋಟೋಗಳು ಈ ಊರಿನ ಅಧ್ಯಕ್ಷರು ಮತ್ತು ಅವರು ಬರೋದು, ಅವ್ರನ್ನ